ಕವನ ವಾಚನ. ಕವನದ ಶೀರ್ಷಿಕೆ ಅವ್ವ. ಅವ್ವ, ಕ್ಷಮಿಸಿಬಿಡು ಎಂದು ಕೇಳಲು ನಾನೆಷ್ಟು ಅರ್ಹನು? ಅಂದು ನೀನು ನನ್ನ ಅನಿಷ್ಟಗಳನ್ನು ತೊಳೆಯುವಾಗ ನೀನು ಮುಖ ಸಿಂಡ್ರಿಸಿಕೊಳ್ಳಲಿಲ್ಲ. ನನಗಾಗಿ ಕೂಲಿ ಮಾಡುವಾಗಲೂ ನೋವನ್ನು ಹೇಳಿಕೊಳ್ಳಲಿಲ್ಲ. ನನಗಾಗಿ ಕೂಲಿ ಮಾಡುವಾಗಲೂ ನೋವನ್ನು ಹೇಳಿಕೊಳ್ಳಲಿಲ್ಲ. ನನ್ನಿಂದಾಗಿ ಎಷ್ಟೋ ಬಾರಿ ಸಮಾಜದೆದುರು ತಲೆ ತಗ್ಗಿಸಿದೆ. ನನ್ನ ಹಾಗೆ ಬೆಳೆಸಲೇ ಇಲ್ಲ. ಊರೂರು ತಿರುಗಿ ಸೊಪ್ಪು ಮಾರಿದರೂ ತಲೆಯ ಮೇಲೆ ನನ್ನೇ ಹೊತ್ತಂತೆ ಆ ಭಾರ ಇಂದಿಗೂ ಇಳಿಸಲು ನನ್ನಿಂದ ಏಕೋ ಆಗುತ್ತಲೇ ಇಲ್ಲ. ನಮ್ಮಿಂದಾಗಿ ಕಳೆದುಕೊಂಡ ನಿನ್ನ ಆರೋಗ್ಯ ಮರಳಿಸಲು ಆಗುತ್ತಲೇ ಇಲ್ಲ. ಅಪ್ಪನ ಭಾರವನ್ನೂ ಹೊತ್ತು ಸಂಸಾರವನ್ನು ಸಾಗಿಸುವಾಗ ನಿನ್ನ ಜೊತೆ ಸೇರಲಿಲ್ಲ. ನಿನ್ನ ಶಕ್ತಿಯನ್ನೆಲ್ಲ ಯಮಗಿತ್ತು ನೀನು ಇಂದು ಶಾಶ್ವತ ನಿಶ್ಶಕ್ತಳಾಗಿ ಉಳಿದೆಯಲ್ಲ. ನಿನ್ನ ವಿನಃ ಜಗದಲ್ಲಿ ನನಗೆ ಬೇರೇನೂ ಇಲ್ಲ. ಆದರೂ ನನಗೆ ಬಿಡುವಾಗುತ್ತಿಲ್ಲ. ಒತ್ತಡಗಳು ಸಮಯ ಕೊಡುತ್ತಿಲ್ಲ. ಉಪವಾಸ ವನವಾಸ ಇದ್ದು ಕರುಳು ಕಟ್ಟಿ ಯಮಗೆ ಜೀವನ ಕಟ್ಟಿಕೊಟ್ಟೆಯಲ್ಲ. ಕೆಟ್ಟ ಬಾಳಿಗೂ ಸುಂದರ ರೂಪ ಕೊಟ್ಟು ಗುರುವೂ ಆದೆಯಲ್ಲ. ಬರಿಗಾಲಲ್ಲಿ ನೀ ತುಳಿದ ಕಲ್ಲು ಮುಳ್ಳುಗಳು ನಿನ್ನ ಪಾದದಲ್ಲಿ ಇನ್ನೂ ಇವೆಯಲ್ಲ. ಆ ನೋವನ್ನೂ ನೀ ಹೇಳಿಕೊಳ್ಳುತ್ತಿಲ್ಲ. ಎಷ್ಟೆಂದು ಸಹಿಸಿಕೊಳ್ಳುವೆ ತಾಯಿ ಅಂದಿನಿಂದ ಸವೆದ ಮೊಳೆಗಳ ನೋವನ್ನು. ಆದರೂ ಮತ್ತೆ ಬೇಗ ಎದ್ದು ಮತ್ತದೇ ಕೆಲಸ ಮಾಡುತ್ತೀಯಲ್ಲ. ಭುವಿಗಿಂತಲೂ ಮಿಗಿಲು ನಿನ್ನ ತಾಳ್ಮೆ ನಮಗಾರಿಗೂ ಇಲ್ಲವೇ ಇಲ್ಲ. ನಿನ್ನ ಮೇಲಿನ ಭಾವ ಮನದಲ್ಲೇ ಉಳಿದು ಹೊರಬರಲು ಆ ದೇವರು ಅವಕಾಶ ಕೊಡುತ್ತಿಲ್ಲ. ಅವನು ಆಡಿಸುವ ಸೂತ್ರದ ಮುಂದೆ ನಾನು ಮೂಕ ವೀಕ್ಷಕನಾದೆನಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ದಾರಿ ಮುಚ್ಚಿದಂತೆ ಕಂಡರೂ ಅವಕಾಶ ನೀನು ನೀಡಲೇಬೇಕಲ್ಲ. ನಾನು ಕಾಯುವೆ ದೇವನೇ ಅವ್ವನನ್ನು, ಅದೇ ನನ್ನ ಅವ್ವನನ್ನು. ಧನ್ಯವಾದಗಳು.